ಕಬ್ಬನ್ ಪಾರ್ಕಿಗೆ ಬರ್ತೀರಿ, ಕಬ್ಬನ್ ಪಾರ್ಕಲ್ಲಿ ಚಾರ್ಜ್ ತಗೋತೀರಿ, ಎಲ್ಲ ಹಪ್ತಾಗಳು ಮೆಜೆಸ್ಟಿಕ್ಕು, ಚಿಕ್ಕಪೇಟೆ, ಬಳೆಪೇಟೆ. ನೀವು ಆಗ ನೋಡ್ತಾ ಇದ್ದಂತಹ ಬೆಂಗಳೂರು ಹೆಂಗಿತ್ತು? ಡೇಸ್ ಅಷ್ಟೊಂದು ರೋಡಿಸಮ್ ಇತ್ತು ಆಗ. 75 ಅಲ್ಲಿ ಸುಮಾರು ಜನ ಹೇಳ್ತಾರೆ ಪೊಲೀಸರು ಜಯರಾಜನ ಮುಟ್ಟು ಕೂಡ ಆಗ್ತಾ ಇರಲಿಲ್ಲ. ಜಯರಾಜ್ಗೆ ಹಿಡಿದಿದ್ದೆ, ಅವನು ಬಂದಿದ್ದೆ, ಹಂಗೆಲ್ಲ ಚಿಡ್ಡಿನಲ್ಲೇ ಅವನಿಗೆ ಮೆರವಣಿಗೆ ಮಾಡಿಸಿದ್ವಿ. ಈ ಕೊತ್ವಾಲನ್ನ ಪೀಕಿನ ಟೈಮಲ್ಲಿ ಕೊತ್ವಾಲ್ಗೆ ಸಾಥ್ ನೀಡಿದ್ದು ಈ ಆಯಿಲ್ ಕುಮಾರ್ ಅಂತ, ಅವನ ಬಗ್ಗೆ ಏನು ಹೇಳ್ತೀರಿ? ಅವನು ಈ ಕೊತ್ವಾಲ್ಗೆ ಮತ್ತೆ ಜಯರಾಜ್ಗೆ ಅವನು ಸಪ್ಲೈಯರ್ ಎಲ್ಲ. ಹಾಗಾದ್ರೆ ರಾಜ್ಕುಮಾರ್ ಅವರನ್ನ ಕರ್ಕೊಂಡು ಬರೋಕ್ಕಿಂತ ಮುಂಚೆ ನೀವು ಅಲ್ಲಿದ್ರೆ? ಅಲ್ಲಿಂದ ಸುಮಾರು ಒಂದು 25 ಕಿಲೋಮೀಟರ್ ಫಾರೆಸ್ಟಲ್ಲಿ ಹೋಗ್ಬೇಕು ನಾವು. ಅಲ್ಲಿ ವೀರಪ್ಪನ್ಗೆ ಅಲ್ಲಿ ಬಿಟ್ಟಿದ್ದೆ, ವೀರಪ್ಪನ್ ರಾಜ್ಕುಮಾರ್ ಬಿಟ್ಟಿದ್ದೆ ಹೋಗ್ತಾನೆ, ನಾವು ಒಂದು ಪ್ಲೇಸ್ಗೆ ಹೋಗ್ಬೇಕು. ಸೊ ಆ ಮೂಮೆಂಟಲ್ಲಿ ನೀವು ಅಣ್ಣ ಅವ್ರು ನೋಡಿದಾಗ ಹೋದ್ವಿ, ಕಾಲು ಮುಕ್ಕೊಂಡಿದ್ದೆ, ಹಣ ಅಂತ ಹೇಳಿದೆ, ಒಂದೆರಡು ಕಣ್ಣೀರು ಹಾಕೊಂಡಿದ್ದೆ. ಇದನ್ನೆಲ್ಲ ನೋಡಿದಾಗ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ನಿಮ್ಮ ಮನಸ್ಸಲ್ಲಿ ಕಾಡ್ತಾ ಇದ್ದಂಥ ನೋವೇನು ಅಂತ ನಿನ್ಗೇನು ಗೊತ್ತು? ವಾಟ್ ಯು ಥಿಂಕ್ ಆಫ್ ಮೀ?